ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಯಾವುದೇ ಒಂದು ಸಿನಿಮಾ ಪೂರ್ತಿ ಆದಮೇಲೆ ತೆರೆ ಮೇಲೆ ಬಂದ ಮೇಲೆ ಕಾಂಟ್ರವರ್ಸಿಗಳಾಗೋದು ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ಕಾಂಟ್ರವರ್ಸಿಗಳಾಗುತ್ತೆ. ಇವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ತಪ್ಪು, ಈ ಸಿನಿಮಾವನ್ನು ಈ ಆಧಾರಿತವಾಗಿ ತೊಗೊಂಡಿದ್ದಾರೆ ತಪ್ಪು, ಈ ಸಿನಿಮಾ ಟೈಟಲ್ ಮುಂಚೆನೇ ಇತ್ತು, ಈ ಸಿನಿಮಾದ ಹಾಡು ಮುಂಚೆನೇ ಇತ್ತು, ಈ ಸಿನಿಮಾದ ಸ್ಟೆಪ್ಪು ಮುಂಚೆನೇ ಇತ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕಾಂಟ್ರವರ್ಸಿ ಆಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ. ಆದರೆ ಈ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಕಾಂಟ್ರವರ್ಸಿಯಲ್ಲೇ ತೇಲಾಡ್ತಾ ಇತ್ತು. ಫೈನಲಿ ಕಾಂಟ್ರವರ್ಸಿಯಲ್ಲೂ ಕೂಡ ಆ ಒಂದು ಸಿನಿಮಾ ತೆರೆ ಮೇಲೆ ಬಂದಿದೆ. ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಬಾಸ್ ಸಿನಿಮಾ ಇವತ್ತು ಆಲ್ರೆಡಿ ತೆರೆ ಮೇಲೆ ಕಾಣಿಸ್ಕೊಂಡಿದೆ. ಸಿನಿಮಾ ಫಸ್ಟ್ ಶೋ ಆಗಿ ಸೆಕೆಂಡ್ ಶೋ, ಥರ್ಡ್ ಶೋ ಎಲ್ಲ ಶುರು ಆಗ್ಬಿಟ್ಟಿದೆ. ಫೈನಲಿ ದರ್ಶನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಂತಹ ಸಿನಿಮಾ. ಯಾಕೆಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಈ ಬಾಸ್ ಸಿನಿಮಾವನ್ನ ಕಂಪ್ಲೀಟ್ ಆಗಿ ದರ್ಶನ್ ಅವರ ಜೀವನ ಆಧಾರಿತ ಸಿನಿಮಾ. ಪವಿತ್ರ ಗೌಡ, ವಿಜಯಲಕ್ಷ್ಮಿ, ಹಾಗೆ ಈ ರೇಣುಕಾ ಸ್ವಾಮಿ ಎಲ್ಲ ಓವರ್ ಆಲ್ ಆಗಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇತ್ತು. ಅದಾಗಿದ್ದಕ್ಕೆ ಫೈನಲ್ ಆಗಿ ಆ ಸಿನಿಮಾವನ್ನ ಸ್ಟಾಪ್ ಮಾಡಿಸ್ಬೇಕು, ತೆರೆ ಮೇಲೆ ಬರೋದಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಪೋಸ್ ಕೂಡ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಫೈನಲ್ ಅಪೋಸಿಟ್ ಸೈಡ್ ಕೇಸನ್ನ ಗೆಲ್ತು. ಸಿನಿಮಾ ರಿಲೀಸ್ ಆಗೋದಕ್ಕೆ ಕೋರ್ಟ್ ಕೂಡ ಆದೇಶವನ್ನ ಕೊಡ್ತು. ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವರ ಲಾಯರ್ ಕೂಡ ಈ ಒಂದು ಸಿನಿಮಾವನ್ನ ನೋಡಿದ್ದಾರೆ, ಓವರ್ ಆಲ್ ಸಿನಿಮಾವನ್ನ. ಇವತ್ತು ಸಿನಿಮಾ ನೋಡಿದವರೆಲ್ಲ ತುಂಬಾ ಜನ ಹೇಳ್ತಿದ್ದಾರೆ ದರ್ಶನ್ ಅವ್ರ ಬಗ್ಗೆ ತರನೇ ಇದೆ, ಬಟ್ ಒಳ್ಳೆ ರೀತಿಯಾಗಿ ತೋರಿಸಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಈ ಒಂದು ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಈ ಒಂದು ಸಿನಿಮಾ ಅಂದರೆ ಸಿನಿಮಾದ ಕಥೆಯನ್ನು ನಾನು ಬಿಟ್ಕೊಡೋಕ್ಕಾಗೋದಿಲ್ಲ. ಓವರ್ ಆಲ್ ಕತೆ ಬಂದು ನೈಟ್ ಹೊತ್ತು ಜಾಸ್ತಿ ಶೂಟ್ ಆಗಿದೆ, ಹಗಲೊತ್ತು ತೀರಾ ಕಡಿಮೆ ಇದೆ ಸಿನಿಮಾ. ಅಂದರೆ ತುಂಬ ಜನ ಅದಕ್ಕೆ ಸಿಂಕ್ ಮಾಡಿಕೊಂಡು ಇವತ್ತಿನ ಬೈಟ್ಸ್ ಅಂತಂದರೆ ಫಸ್ಟ್ ಶೋ ನೋಡ್ಕೊಂಡು ಬಂದವರೆಲ್ಲ ಇದು ಕಂಪ್ಲೀಟ್ ಆಗಿ ದರ್ಶನ್ ಓರಿಯೆಂಟೆಡ್ ಸಿನಿಮಾ, ದರ್ಶನ್ ಜೀವನದಲ್ಲಿ ಏನಾಯ್ತೋ ಅದೇ ಈ ಸಿನಿಮಾದಲ್ಲಿ ನಡೆದಿದೆ, ಅವ್ರ ಲೈಫಲ್ಲಿ ಏನಾಗಿದೆಯೋ, ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇದೆಲ್ಲ ಏನಾಗಿದೆಯೋ ಅದೇ ಈ ಸಿನಿಮಾದಲ್ಲಿ ಮಾಡಿರೋದು. ಬಟ್ ಅವರೆಲ್ಲರೂ ಹೇಳ್ತಿದ್ದಾರೆ ಏನಂತ, ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರು ಅವರವರ ಒಪಿನಿಯನ್ ಅನ್ನ ಪಬ್ಲಿಕ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇವತ್ತು ಫಸ್ಟ್ ಶೋ ನೋಡಿದವರು ಮತ್ತೆ ನೀವು ಯಾರೇ ಒಪಿನಿಯನ್ ಕೇಳಿ ಆ ಸಿನಿಮಾ ನೋಡಿದವ್ರನ್ನ ಹಿಂಗೆ ಹೇಳ್ತಾರೆ, ಇಲ್ಲ ದರ್ಶನ್ ಅವರ ಆಧಾರಿತ ಸಿನಿಮಾ ಇದು, ಅವರು ಎಲ್ಲರೂ ಕೂಡ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ, ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ, ಆಕ್ಷನ್ಸ್ ಇದೆ, ಲವ್ ಇದೆ. ಒಂಥರ ಅಂದರೆ ಇದೊಂಥರ ಹೆಂಗೆ ಅಂತಂದರೆ ಆಫ್ ಇಂದ ಸಿನಿಮಾ ಶುರುವಾಗುತ್ತೆ. ಹೆಂಗೆ ಪರಿಚಯ ಆಗ್ತಾರೆ ಒಬ್ರಿಗೊಬ್ರು ಆ ಥರ ಎಲ್ಲ ತೋರಿಸೋಲ್ಲ, ಆಫ್ ಇಂದ ಸಿನಿಮಾ ಶುರುವಾಗುತ್ತೆ. ಪರಿಚಯ ಆದಮೇಲೆ ಏನೆಲ್ಲ ಆಗುತ್ತೆ, ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಯಾವ ಲೆವೆಲ್ ತನಕ ನಾವು ಹೋಗಬೇಕು, ಯಾವ ಲೆವೆಲಿಗೆ ಹೋಗಬಾರ್ದು, ಏನು ತಿಳ್ಕೊಬೇಕು ಈ ಸಮಾಜದಲ್ಲಿ ನಾವು ಬದುಕಬೇಕು ಅಂತಂದರೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಹಾಗೆ ಗಂಡು ಮಕ್ಕಳಿಗೂ ಒಳ್ಳೆ ಮೆಸೇಜ್ ಇದೆ. ದುಡುಕ್ಬಾರ್ದು ಯಾವುದೇ ಒಂದು ವಿಷಯಕ್ಕೆ, ತುಂಬ ಯೋಚನೆ ಮಾಡಿ ಡಿಸಿಷನ್ಗಳನ್ನ ತಗೋಬೇಕು. ಸುಮ್ಮನೆ ಯಾರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ದುಡುಕೋ ಅಂಥದ್ದು, ಈ ದುಡುಕೋದ್ರಿಂದ ಏನೆಲ್ಲ ಆಗತ್ತೆ, ಇದೇನೋ ಹೇಳ್ತಾರ ತಮಾಷೆ ಮಾಡಕ್ಕೆ ಹೋಗಿ ಅಮಾವಾಸ್ಯೆ ಆಯಿತು ಅಂತ ಹೇಳ್ತಾರಲ್ಲ, ಹಂಗೆ ಆಗ್ಬಿಡುತ್ತೆ ಜೀವನದಲ್ಲಿ ಅಂತ ಓವರ್ ಆಲ್ ಆಗಿ ಈ ಸಿನಿಮಾದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ. ಅದ್ರ ಜೊತೆಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ಮಕ್ಕಳು ನೋಡೋಂಗಿಲ್ವಾ ಅಥವಾ ಏಜ್ ಆದವ್ರು ನೋಡೋಂಗಿಲ್ವಾ ಆ ಥರ ಎಲ್ಲ ಏನಿಲ್ಲ. ಈ ಸಿನಿಮಾವನ್ನು ಎಲ್ಲರೂ ನೋಡಬಹುದು. ಈ ಒಂದಷ್ಟು ಜನಕ್ಕೆ ಡೌಟ್ ಇತ್ತಲ್ವಾ, ಇದು ರೇಣುಕಾ ಸ್ವಾಮಿ ದರ್ಶನ್ ಅವರ ಆಧಾರಿತ ಸಿನಿಮಾ ಅಂತ ಡೌಟ್ ಇತ್ತಲ್ಲ, ಅವರಂತೂ ಫಸ್ಟ್ ಹೋಗಿ ಈ ಸಿನಿಮಾವನ್ನು ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಬಾಸ್ ಸತ್ಯಮೇವ ಜಯತೆ, ಅಂದರೆ ಸತ್ಯಕ್ಕೆ ಜಯ ಸಿಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಓವರ್ ಆಲ್ ನೆಕ್ಸ್ಟ್ ಏನಾಗುತ್ತೆ ಆ ಥರದ್ದೆಲ್ಲ ಕೊಟ್ಟಿಲ್ಲ, ಒಂದಷ್ಟು ಸಿಂಕ್ ಮಾಡಿ ನೋಡೋದಾದರೆ ಅದೇ ರೀತಿಯಾಗಿದೆ ಅಂತ ಒಂದಷ್ಟು ಜನರು ಬೈಟ್ಸಲ್ಲಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಬಟ್ ಓವರ್ ಆಲ್ ಆಗಿ ಬಾಸ್ ಸಿನಿಮಾ ಚೆನ್ನಾಗಿದೆ. ಕನ್ನಡ ಸಿನಿಮಾಗಳನ್ನ ಬೆಳೆಸೋದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾಗಳನ್ನ ಥಿಯೇಟರಿಗೆ ಬಂದಾಗ ಹೋಗಿ ನೋಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಬೆಳೆಯುತ್ತೆ. ಪಾಪ ಹಾಕಿರೋ ದುಡ್ಡನ್ನ ಅವರು ತಗೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಓವರ್ ಆಲ್ ಬಾಸ್ ಸಿನಿಮಾ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋಯಿನ್, ಮೂರು ಜನ ಬರುತ್ತೆ, ಅದರಲ್ಲಿ ಇಬ್ಬರು ಮೇಯ್ನ್ ಅಂತ ಕಾಣಿಸುತ್ತೆ. ಅದ್ರ ಜೊತೆಗೆ ಒಬ್ಬರು ಹೀರೋ, ಇಬ್ಬರು ಹೀರೋಯಿನ್ಸು. ತುಂಬ ಚೆನ್ನಾಗಿದೆ ಸಿನಿಮಾ. ಓವರ್ ಆಲ್ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಕೊಟ್ಟಿರೋ ದುಡ್ಡಿಗೆ ಬರ್ತಿದೆ ಈ ಒಂದು ಸಿನಿಮಾ. ಎಲ್ಲರೂ ಕೂಡ ಥಿಯೇಟರಿಗೆ ವಿಸಿಟ್ ಮಾಡಿ ಬಾಸ್ ಸಿನಿಮಾವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಈ ಡೌಟ್ ಇದ್ದವರಂತೂ ಮೊದಲು ಬಾಸ್ ಸಿನಿಮಾವನ್ನು ನೋಡಲೇಬೇಕು ಅಂತ ಹೇಳ್ತೀನಿ. ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ರಿಲೇಟೆಡ್ ಸಿನಿಮಾ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಈ ಒಂದು ಸಿನಿಮಾವನ್ನು ನೀವು ನೋಡಲೇಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.